ಮನುಷ್ಯನನ್ನು ಹಾಳು ಮಾಡುತ್ತವೆ ಅವನ ಈ ಅಭ್ಯಾಸಗಳು. ಈ ಅಭ್ಯಾಸಗಳಿಂದ ಮನುಷ್ಯ ತನ್ನ ಜೀವನವಿಡೀ ಸಮಸ್ಯೆಗಳನ್ನು ಎದುರಿಸುವುದಷ್ಟೇ ಅಲ್ಲದೆ ಅವನ ಇಡೀ ಜೀವನವೇ ಹಾಳಾಗುವ ಸಂಭವವಿರುತ್ತದೆ. ಇವತ್ತು ನಾವು ತಿಳಿದುಕೊಳ್ಳೋಣ ನಿಮ್ಮ ಜೀವನವನ್ನು ನಿಧಾನವಾಗಿ ಹಾಳು ಮಾಡುವ ಈ ಅಭ್ಯಾಸಗಳ ಬಗ್ಗೆ. 1. ಅತಿಯಾದ ಹಣದ ದುರಾಸೆ ಮತ್ತು ಲೆಕ್ಕವಿಲ್ಲದೆ ಖರ್ಚು ಮಾಡುವ ಅಭ್ಯಾಸ. ಅತಿಯಾದ ಹಣದ ದುರಾಸೆ ಮತ್ತು ಲೆಕ್ಕವಿಲ್ಲದೆ ಖರ್ಚು ಮಾಡುವ ಅಭ್ಯಾಸ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತದೆ. ಯಾವ ವ್ಯಕ್ತಿ ಹಣದ ಹಸಿವುಳ್ಳವನಾಗಿರುತ್ತಾನೆ ಅವನು ತನ್ನ ಜೀವನವಿಡೀ ಹೆಚ್ಚಿನ ಹಣ ಗಳಿಕೆಯಲ್ಲೇ ಕಳೆಯುತ್ತಾನೆ. ಅವನು ಎಂದಿಗೂ ಕೂಡ ಸಂತೋಷವಾಗಿರಲಾರ. ಹೆಚ್ಚಿನ ಹಣ ಗಳಿಕೆಯಿಂದ ಜೀವನ ಚೆನ್ನಾಗಿರುತ್ತೆ ಎಂದು ತಿಳಿದುಕೊಂಡು ಜೀವನವಿಡೀ ಹಣದ ಹಿಂದೆ ಓಡುವ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೋತು ಹೋಗುತ್ತಾನೆ. ಅಭ್ಯಾಸದಿಂದ ಅವನ ಕೌಟುಂಬಿಕ ಸಂಬಂಧಗಳು ಕೆಟ್ಟು ಹೋಗುವುದಲ್ಲದೆ ಅವನ ಮಾನಸಿಕ ಸ್ಥಿತಿ ಕೂಡ ದುರ್ಬಲವಾಗುತ್ತದೆ. 2. ಉಚಿತವಾದ ಆಹಾರಕ್ಕೆ ಆಸೆ ಪಡುವುದು ಮತ್ತು ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವುದು. ಫ್ರೀಯಾಗಿ ಸಿಕ್ಕ ಆಹಾರಕ್ಕೆ ಆಸೆ ಪಡುವ ಮತ್ತು ಅನವಶ್ಯಕ ಮಾತುಗಳಿಗೆ ನಾಲಿಗೆಯನ್ನು ಹರಿಬಿಡುವ ಅಭ್ಯಾಸ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತದೆ. ಫ್ರೀಯಾಗಿ ಸಿಗುವ ವಸ್ತುಗಳ ಹಿಂದೆ ಓಡುವ ಜನರು ಎಂದಿಗೂ ಕೂಡ ಕಷ್ಟಪಡಲು ತಯಾರಿರುವುದಿಲ್ಲ. ಇದರಿಂದ ಅವರ ಸ್ವಾವಲಂಬಿಯ ಗುಣ ಕಡಿಮೆಯಾಗುತ್ತದೆ. ಹಾಗೆ ಜಾಸ್ತಿ ಮಾತನಾಡುವವರು ಅಥವಾ ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವ ಅವರ ಈ ಅಭ್ಯಾಸಗಳಿಂದ ಇತರರ ಮನಸ್ಸನ್ನು ನೋಯಿಸುತ್ತಾರೆ ಮತ್ತು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸುತ್ತಾರೆ. 3. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ, ಸಂತೋಷದಲ್ಲಿ ಕೊಟ್ಟ ಮಾತು ಮತ್ತು ದುಃಖದಲ್ಲಿರುವಾಗ ಹಾಕಿದ ಶಾಪ. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಿನ ಸಲ ತಪ್ಪಾಗುತ್ತದೆ. ಸಿಟ್ಟಿನಲ್ಲಿ ಇರುವಾಗ ಮನುಷ್ಯ ತನ್ನ ಬುದ್ಧಿ ಸೀಮಿತವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ತಪ್ಪು ಹೆಜ್ಜೆಯನ್ನು ಇಡುತ್ತಾನೆ. ನಂತರ ಅದಕ್ಕೆ ಅವನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹೀಗೆ ಖುಷಿಯಲ್ಲಿದ್ದಾಗ ಕೊಟ್ಟ ಮಾತನ್ನು ಪರಿಸ್ಥಿತಿ ಬದಲಾದಾಗ ನೆರವೇರಿಸಲು ಕಷ್ಟವಾಗುತ್ತದೆ. ಹಾಗೆ ದುಃಖದಲ್ಲಿರುವಾಗ ಹಾಕಿದ ಶಾಪವೂ ಕೂಡ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವ ಸಂಭವವಿರುತ್ತದೆ. 4. ಅತಿಯಾದ ನಿದ್ರೆ ಮತ್ತು ಪರಸ್ತ್ರೀಯರ ವ್ಯಾಮೋಹ. ನಮ್ಮೆಲ್ಲರಿಗೂ ಸಾಕಾಗುವಷ್ಟು ನಿದ್ರೆಯ ಅವಶ್ಯಕತೆ ಇರುತ್ತದೆ. ಅತಿಯಾದ ನಿದ್ರೆ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತದೆ. ಮನುಷ್ಯ ಸೋಮಾರಿತನದಿಂದ ಹಗಲು ರಾತ್ರಿ ನಿದ್ರೆಯಲ್ಲಿಯೇ ಸಮಯವನ್ನು ಹಾಳು ಮಾಡಿದಾಗ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ವಿಕಸನ ನಿಂತು ಹೋಗುತ್ತದೆ. ಹಾಗೆ ಪರಸ್ತ್ರೀ ಜೊತೆಗೆ ಸಂಬಂಧವನ್ನು ಬೆಳೆಸುವುದು ಕೂಡ ವಿನಾಶಕಾರಿಯಾಗಿರುತ್ತದೆ. ಮನುಷ್ಯನ ಈ ಅಭ್ಯಾಸ ಅವನ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತು ಅವನ ಗೌರವಕ್ಕೆ ಧಕ್ಕೆ ಬರುತ್ತದೆ. 5. ಬಡವರ ಅವಮಾನ ಮತ್ತು ಶ್ರೀಮಂತರ ಸನ್ಮಾನ. ಒಂದು ವೇಳೆ ನೀವು ಬಡವರನ್ನು ಅವಮಾನಿಸುತ್ತೀರಿ ಮತ್ತು ಕೇವಲ ಶ್ರೀಮಂತರಿಗೆ ಗೌರವ ಕೊಡುತ್ತೀರಿ ಎಂದಾದರೆ ಈ ಅಭ್ಯಾಸ ನಿಮ್ಮ ಜೀವನವನ್ನು ಹಾಳು ಮಾಡಿಬಿಡುತ್ತದೆ. ಜ್ಞಾನಿಯೊಬ್ಬರು ಹೇಳಿದ ಈ ಮಾತು, ಕುದುರೆಯ ಹಿಂದೆ ಮತ್ತು ಧನಿಕನ ಮುಂದೆ ಯಾವತ್ತೂ ಹೋಗಬಾರದು, ಯಾಕೆಂದರೆ ಇಬ್ಬರು ಯಾವಾಗ ಬೇಕಾದರೂ ನಿಮ್ಮನ್ನು ಒದೆಯಬಹುದು ಎಂದು. 6. ಮಕ್ಕಳು, ವೃದ್ಧರು ಮತ್ತು ಅಸಹಾಯಕ ವ್ಯಕ್ತಿಗಳ ಬಗ್ಗೆ ಅಸಡ್ಡೆಯನ್ನು ತೋರುವುದು. ಯಾವಾಗ ನಾವು ನಮ್ಮ ಜೀವನದಲ್ಲಿ ಮಕ್ಕಳು, ವೃದ್ಧರು ಮತ್ತು ಅಸಹಾಯಕರ ಅಸಡ್ಡೆಯನ್ನು ಮಾಡುತ್ತೇವೋ ನಮ್ಮ ಎಲ್ಲ ಪುಣ್ಯಗಳು ಅಲ್ಲೇ ನಾಶವಾಗಿ ಹೋಗುತ್ತವೆ. ಈ ಅಭ್ಯಾಸಗಳಿಂದ ನಿಮ್ಮ ಜೀವನ ಒಳ್ಳೆಯತನ ಮುಗಿದು ಹೋಗುತ್ತದೆ. ಬಾಲ, ವೃದ್ಧ ಮತ್ತು ಅಸಹಾಯಕರು ಭಗವಂತನ ಮಕ್ಕಳಾಗಿದ್ದು ಇವರ ಅವಮಾನ ಮಾಡುವುದು ಯಾವ ದೃಷ್ಟಿಯಿಂದಲೂ ಸರಿಯಿಲ್ಲ. 7. ಅಹಂಕಾರ. ಹೆಚ್ಚಿನ ಅಹಂಕಾರವೂ ಕೂಡ ಮನುಷ್ಯನನ್ನು ಅವನತಿಗೆ ಕೊಂಡೊಯ್ಯುತ್ತದೆ. ಅಹಂಕಾರದಲ್ಲಿರುವ ವ್ಯಕ್ತಿಗೆ ತಪ್ಪಿನ ಅರಿವು ಇರುವುದಿಲ್ಲ. ಇದರಿಂದ ಅವರು ಇತರರನ್ನು ಕೀಳಾಗಿ ಕಾಣುತ್ತಾರೆ. ಇದೇ ಗುಣ ಅವರ ದುರ್ಗತಿಗೆ ಕಾರಣವಾಗುತ್ತದೆ. ಇತಿಹಾಸದಲ್ಲಿ ಇಂತಹ ಬಹಳಷ್ಟು ಜನರು ತಮ್ಮ ಅಹಂಕಾರದಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವುದು ಎಲ್ಲರಿಗೂ
ತಿಳಿದಿರುವಂಥದ್ದೇ. 8. ಅತಿಯಾದ ಸಿಟ್ಟು. ಅತಿಯಾದ ಸಿಟ್ಟು ಕೂಡ ಮನುಷ್ಯನ ಅವನತಿಗೆ ಕಾರಣವಾಗುತ್ತದೆ. ಸಿಟ್ಟಿನಿಂದಾಗಿ ಮನುಷ್ಯನ ಆಲೋಚನೆ ಶಕ್ತಿ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ನಾಶವಾಗುತ್ತದೆ. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಿನ ಸಲ ತಪ್ಪಾಗಿದ್ದು ಇದರಿಂದ ವ್ಯಕ್ತಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಸಿಟ್ಟಿನಿಂದ ಮನುಷ್ಯ ತನಗೂ ಮತ್ತು ತನ್ನ ಸಂಬಂಧಗಳಿಗೂ ತೊಂದರೆಯನ್ನು ಉಂಟುಮಾಡುತ್ತಾನೆ. 9. ಇತರರ ಸಂಪತ್ತನ್ನು ಕಬಳಿಸುವುದು. ತಮ್ಮ ಬಂಧುಗಳ ಅಥವಾ ಅಸಹಾಯಕರ ಸಂಪತ್ತನ್ನು ಕಬಳಿಸುವವರು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಬೇರೆಯವರ ವಸ್ತುಗಳನ್ನು ಕಬಳಿಸುವ ಹೆಜ್ಜೆಯನ್ನು ಇಟ್ಟುಕೊಂಡಿರುವ ವ್ಯಕ್ತಿ ಎಂದಿಗೂ ಕೂಡ ನೆಮ್ಮದಿಯಿಂದ ಇರಲಾರ. ಸ್ನೇಹಿತರೆ, ಇಂತಹ ಹವ್ಯಾಸಗಳನ್ನು ಹೊಂದಿರುವುದರಿಂದ ಕೇವಲ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಹಾಳಾಗುವುದಲ್ಲದೆ ನಿಮ್ಮ ಇಡೀ ಜೀವನವೇ ನಾಶವಾಗಿ ಬಿಡುತ್ತದೆ. ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.